ಮೇಲೆತ್ತೆ 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 ಹಿಂದೆ ಬರೋಣ. ಹಿಂದೆ ಬರೋಣ. ಫ್ರೇಮ್ ಬರ್ತಾಯಿತ್ತು. ಹಿಂದೆ ಬರೋಣ ಸರ್. ಈ ಕಡೆ ಪುಟ್ಟಣ ಸರ್, ಎಲ್ಲ ಒಂದು ಸ್ವಲ್ಪ ಮುಂದೆ ಹಿಂದೆ ಬರ್ರಿ. ಲೆನ್ಸ್ಫುಲ್ ಬರ್ತಾ ಇದೆ. ಯಾಕೆ ಸಚಿವರು ಗೈರಾಜರಿ ಸಭಾನಾಯಕರು ನಾಪತ್ತೆ. ರಾಯಚೂರಲ್ಲಿ ಮಳೆ ಜಾಸ್ತಿ. ಕೊಡಿ ಸರ್, ಕೊಡಿ ಸರ್, ತೋರಿಸ್ಬಿಟ್ಟು ಕೊಡಿ ಸರ್. ಸಿಡಿನ ಪೆಂಡ್ರೈವ್ ಸರ್. ಸರ್ ಈ ಕಡೆ ಸರ್, ಈ ಕಡೆ ನಮ್ಮ ಕಡೆ ತೋರಿಸಿ ಸರ್. ಫ್ರಂಟ್ ಅಪ್ಪ ಎಲ್ಲ ಬರೀ ಸಿಡಿ ಬೋರ್ಡಲ್ಲಿ ಸರ್. ಆಗಿರಲಿ ಸರ್, ಒಂದು ಸೆಕೆಂಡ್ ಸರ್. ಕೈ ಸ್ವಲ್ಪ ಮುಂದಕ್ಕೆ ಚಾಚಿ ಸರ್, ಕಾಣಲ್ಲ ಪೆಂಡ್ರೈವ್. ಎರಡು ಭಾಷಣಗಳು ಸಭಾನಾಯಕರು ಕೊಟ್ಟರು ರವಿಕುಮಾರ್ ನಾರಾಯಣಸ್ವಾಮಿ ಅವರ ಭಾಷಣ ಮಾಡಿದ್ರು. ನುಡಿಮುತ್ತುಗಳು ನಮ್ಮ ಒಬ್ಬ ಜವಾಬ್ದಾರಿ ಮತ್ತು ನಮ್ಮ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ವಿರುದ್ಧ ನಾಯಿ ಅಂತ ಪದ ಬಳಕೆ, ಎರಡು ವಿಚಾರಗಳನ್ನು ಇತ್ತು. ನಾವು ಮೊನ್ನೆ ಗವರ್ನರ್ ಭೇಟಿ ಮಾಡಿದ್ವಿ, ಇವತ್ತು ತಮ್ಮನ್ನ ಭೇಟಿ ಮಾಡಿದ್ವಿ. ತಮ್ಮ ಮುಖಾಂತರ ನಾವು ಎಲ್ಲರೂ ಏನ್ ಮಾಡ್ತಾ ಇದ್ರೆ ಅವ್ರ ಮೇಲೆ, ಇಬ್ಬರ ಮೇಲೆ ಕೂಡ ಆಕ್ಷನ್ ತಗೋಬೇಕು ನೀವು. ಯಾಕಂದ್ರೆ ಸದನ ಗೌರವವನ್ನು ಕಳೆದಿದ್ದಾರೆ. ಒಬ್ಬ ವಿರೋಧ ಪಕ್ಷ ನಾಯಕನಾಗಿ, ಒಂದು ಜವಾಬ್ದಾರಿ ನಾಯಕನಾಗಿ ಅಂತ ಮಾತುಗಳು ಬರ್ಬೇಕಂತ ಹೇಳಿದ್ರೆ ಅದೊಂದು ದುರಂತ ದುತೈವ ಅಂತ ಮಾತಾಡ್ತಾ ಇದ್ದೀನಿ. ಅದೇ ರೀತಿ ರವಿಕುಮಾರ್ ಅವರು ಇವತ್ತು ಬಿಜೆಪಿಯವರು ಹೇಳಬೇಕು ರವಿಕುಮಾರ್ ಮಾಡಿದ ಸರಿನಾ ಇಲ್ವಾ ಅಂತ. ಯಾಕಂತ ಹೇಳಿದ್ರೆ ಅಂತಹ ದೊಡ್ಡ ನುಡಿಮಿತ್ತುಗಳನ್ನ ಹೇಳಂತ ಮಾತು ಮಾಡಿದ್ದಾರೆ. ಅದೊಂದು ನಿಜವಾಗ್ಲೂ ದುರಂತದ ಮಾತು. ಅವರು ಒಂದು ಒಳ್ಳೆ DC ಆಫೀಸರ್ನ ಅವ್ರ ಬಗ್ಗೆ ಟೀಕೆ ಮಾಡಿ ಅವರು ಇಲ್ಲಿರೋರು ಅಲ್ಲ ಪಾಕಿಸ್ತಾನದವರು ಹೇಳಂತ ಮಾತು ಹೇಳಿದ್ದಾರೆ ಅವರು. ಅದರಿಂದ ಎರಡು ವಿಚಾರಗಳನ್ನ ಇವತ್ತು ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ತಾವು ತೀರ್ಮಾನ ತಗೊಂಡು ಅವ್ರ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅಧಿವೇಶನದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಒಂದು ದಿನ ಪೂರ್ತಿ ಸಂಪೂರ್ಣ ಕಲಾಪನ ಇದೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವತ್ ನಾರಾಯಣಸ್ವಾಮಿ ಅವರು ಯಾವ ರೀತಿ ಹಾಳು ಮಾಡಿದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅವತ್ತಿನ ದಿನ ಇಡೀ ಸದನವನ್ನ ಹೌಸನ್ನ ಒಂದ್ ಕಡೆ ತಿರ್ಸ್ಬಿಟ್ರು. ನಿಮ್ಮ ಅಪ್ಪಂದ ಅಂತಂದ್ರು, ನಿಮ್ಮ ಅಪ್ಪಂದ ಅಂದ್ರು. ಅದನ್ನ ಸಭಾಪತಿಯವರು ಕೂಡ ಮೇಲ್ಗಡೆ ನಾನು ಇಲ್ಲ, ನಾನು ಕಡ್ತಷ್ಟು ಅಂತ ಹೇಳಿದ್ರು. ನಿಮ್ಮ ಅಪ್ಪಂದ ಅಂದ ತಕ್ಷಣ ಅವ್ರು ಯಾರು ಬರ್ಕೊಟ್ಬಿಟ್ರು. ನಾನು ಅದನ್ನ ಕೂಲಂಕುಷವಾಗಿ ಏನು ವಿಡಿಯೋ ರೆಕಾರ್ಡಿಂಗ್ ಇದೆ ಎಲ್ಲನೂ ತಗೊಂಡು ನೋಡಿದ್ದೀನಿ. ಇವರು ಕೂಡ ಇವರು ನೋಡಿದ್ದಾರೆ. ಅದರಲ್ಲಿ ನಾನು ಎಲ್ಲೂ ಕೂಡ ಅದನ್ನ ಪದವನ್ನ ಬಳಸಲಿಲ್ಲ. ಅದಕ್ಕೆ ನಾನು ಇವತ್ತು ಒಂದು ಹಕ್ಕುಚ್ಯುತಿಯನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಮತ್ತೆ ಯಾವ ಸಿಬ್ಬಂದಿ ಯಾವ ರೀತಿ ಬರ್ಕೊಟ್ರು ನಾನು ಮಾತಾಡಿದೆ ಅಂತ, ಇದರಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ಸಂಪೂರ್ಣ ಎನ್ಕ್ವೈರಿ ಆಗಬೇಕು. ನನ್ನ ಹಕ್ಕುಚ್ಯುತಿ ಆಗದೆ ಸದನನ ಒಂದಿನ ಪೂರ್ತಿ ಹಾಳು ಮಾಡಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ವಿರೋಧ ಪಕ್ಷ ನಾಯಕರಾಗಂತ ನಾರಾಯಣಸ್ವಾಮಿ ಮೇಲೆ ಮತ್ತೆ ಬರ್ಕೊಟ್ಟಂತ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಇವತ್ತು ಒಂದು ಹಕ್ಕುಚ್ಯುತಿಯನ್ನ ಮಂಡನೆಯನ್ನು ಮಾಡಿದ್ದೇನೆ. ನಾನು ಅಂದಿಲ್ಲದೆ ಇರತಕ್ಕಂಥದ್ದು ರುಜುವಾತಾಗಿದೆ. ಆ ವಿಡಿಯೋ ರೆಕಾರ್ಡ್ಸಿಂಗ್ ಏನದೆ, ತಮ್ಮವೂ ಕೂಡ ರೆಕಾರ್ಡಿಂಗ್ ಇತ್ತು, ಅಲ್ಲಿ ನಮ್ದು ಕೂಡ ಇತ್ತು. ವಿಧಾನ ಪರಿಷತ್ತಿನ ಮಾಡ್ತಕ್ಕಂಥ ರೆಕಾರ್ಡಿಂಗ್ ಇತ್ತು ಅದ್ರಲ್ಲಿ. ಅಲ್ಲಿ ನಾನೆಲ್ಲೂ ಕೂಡ ಆ ಪದವನ್ನು ಬಳಸ್ತೀನಿ. ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ మన ಸಭಾಪತಿಯವರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅವ್ರ ಮೇಲೆ ಕ್ರಮನೂ ಕೈಗೊಳ್ಬೇಕು. ಆಡಾಗಲೇ ದರೋಡೆ ಮಾಡ್ತಾರಲ್ಲ ಆ ರೀತಿ ಇಡೀ ಸದನದಲ್ಲಿ ಏನ್ ಸತ್ಯ ನಿಮ್ಮ ಅಪ್ಪಂದ ಅಂತಂದ್ರಿ ಅಂದ್ರಿ ಇವ್ರ ತರನ ಇವ್ರು ನಾಚಿಕೆ ಆಗ್ಬೇಕು. ಇವ್ರಿಗೆಲ್ಲ ಅದ್ಯಾವುದೋ ಬಿರಿಯಾನಿ ಸೈಟ್ ತಗೊಂಡು ಬಿರಿಯಾನಿ ಅಡ್ಡ ಮಾಡ್ಕೊಂಡಿದಾರಂತೆ. ಬಿರಿಯಾನಿ ಅಡ್ಡವ ಇದಾ? ಒಬ್ಬ ಮಂತ್ರಿನ ನಾಯಿಗೆ ಹೋಲ್ಸೋದು, ಒಬ್ಬ ಅಧಿಕಾರಿನ ಪಾಕಿಸ್ತಾನ ಇದಕ್ಕೆ ಹೋಲ್ಸೋದು, ಇದಾ ಬಿಜೆಪಿ ಸಂಸ್ಕೃತಿ? ಇದಾ ಇವರಿಂದ ನಾವು ಕಲಿಬೇಕಾ? ದಯಮಾಡಿ ಈ ಮೂರೂ ವಿಷಯದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಮೊನ್ನೆ ಸಭಾಪತಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕು, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು. ವಿರೋಧ ಪಕ್ಷದ ನಾಯಕರನ್ನೇ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.
ಸರ್ ತಗೊಳ್ಳೇಬೇಕು ಸರ್ ತಾವು ಬಿಡು ಪ್ರಶ್ನೆ ಇಲ್ಲ ಬಿಡು ಪ್ರಶ್ನೆ ಇಲ್ಲ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂತ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.